ಸಮುದಾಯದ ಉನ್ನತಿಗಾಗಿ ಸಮುದಾಯದ ಹಿರಿಯರು 100 ವರ್ಷಗಳ ಹಿಂದೆ ಬೆಂಗಳೂರಿನ ಗಾಂಧಿನಗರದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅಂತೇಳಿ ಸ್ಥಾಪನೆ ಮಾಡ್ತಾರೆ. ಸಮುದಾಯದ ಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲ ಆಗಲಿ, ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಕೆಲಸ ನಿಮಿತ್ತ ಬರುವವರಿಗೆ ಅನುಕೂಲ ಆಗಲಿ, ವಸತಿ ಆಗಲಿ, ಎಲ್ಲ ದೂರದೃಷ್ಟಿ ಇಟ್ಕೊಂಡು 100 ವರ್ಷಗಳ ಹಿಂದೆ ಸ್ಥಾಪನೆ ಮಾಡ್ತಾರೆ. ಕುರುಬರ ಸಂಘ ಆಸ್ತಿ ಪ್ರತಿಯೊಬ್ಬರಿಗೂ ಸೇರಬೇಕಾಗಿರುವಂಥದ್ದು. ಆಡಳಿತ ಮಾಡುವಂಥವರು ಪಾರದರ್ಶಕವಾಗಿರಬೇಕು. ಸಮುದಾಯದಲ್ಲಿ 1 ರೂಪಾಯಿಯೂ ಸಹ ಕೂಡಿಸಿಟ್ಟಿರುವಂತಹ ಈ ಸಂಘ, ಆ ಸಂಘದಲ್ಲಿ ಉತ್ಪಾದನೆಯಾಗುವಂತಹ ಪ್ರತಿಯೊಂದು ಪೈಸೆಗೂ ಸಹ ಲೆಕ್ಕಾಚಾರ ಇರಬೇಕು. ಸಮುದಾಯದ ಮುಂದೆ ಪಾರದರ್ಶಕವಾಗಿ ಮಂಡಿಸಬೇಕು. ಹಾಗೂ ಕುರುಬರ ಆಸ್ತಿಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮುದಾಯದ ಹಿರಿಯ ವಕೀಲರಾಗಿರುವಂತಹ ಲಕ್ಕವಳ್ಳಿ ಮಂಜುನಾಥ್ ಅವರು ಇವತ್ತು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಅನ್ನು ಸಲ್ಲಿಸಿದ್ದಾರೆ. ಚುನಾವಣೆ ಮುಗಿದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಆಡಳಿತ ಮಂಡಳಿ 2019ರಿಂದ 2022ರವರೆಗೆ 5 ವರ್ಷಗಳ ಆಡಳಿತಾವಧಿ ಮುಗಿದೋಗಿದೆ. ನಿರಂತರವಾಗಿ ಜನರಲ್ ಬಾಡಿ ಮಾಡದೆ, ಲೆಕ್ಕ ಕೊಡದೆ, ನಿರಂತರವಾಗಿ 6 ವರ್ಷಗಳ ನಂತರ ಜನರಲ್ ಬಾಡಿ ಮೀಟಿಂಗ್ ಮಾಡಿ ಅಲ್ಲಿ ಲೆಕ್ಕಾಚಾರಗಳಿಗೆ ಸರಿಯಾದಂತಹ ಉತ್ತರ ಕೊಡದೆ ಗದ್ದಲಗಳನ್ನು ಎಬ್ಬಿಸಿ ಅಲ್ಲಿ ಗೊಂದಲವನ್ನು ಉಂಟು ಮಾಡಿರುವಂಥದ್ದು. ಡಿಸೆಂಬರ್ 22ಕ್ಕೆ ಇವರ 5 ವರ್ಷದ ಆಡಳಿತಾವಧಿ ಮುಗಿದೂ ಸಹ ಈ 1 ವರ್ಷ ಆಗಿದೆ. 2025ಕ್ಕೆ 1 ವರ್ಷ ಮುಗಿದು 2ನೇ ವರ್ಷಕ್ಕೆ ಕಾಲಿಟ್ಟರೂ ಸಹ ಯಾವ ಪದಾಧಿಕಾರಿಗಳು ಸಹ ಪದತ್ಯಾಗ ಮಾಡಲಿಕ್ಕೆ ರೆಡಿ ಇಲ್ಲ. ಯಾವ ನಿರ್ದೇಶಕರು ಸಹ ನಾವಿಲ್ಲಿ ಮಾಜಿಗಳಾಗಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ತಯಾರಿಲ್ಲ. ಹೆಸರುಗಳ ಮುಂದೆ ಅದೇ ನಿರ್ದೇಶಕರು, ಅದೇ ಪದಾಧಿಕಾರಿಗಳು, ಅದೇ ಹುದ್ದೆಗಳನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಸಹಕಾರ ಇಲಾಖೆಯ ಸಂಘಗಳ ನೋಂದಣಾಧಿಕಾರಿಗಳಿಗೆ ಸಾಕಷ್ಟು ಸಾರಿ ಮನವಿಗಳನ್ನು ಕೊಟ್ಟಿರುವಂಥದ್ದು. ಜನರಲ್ ಬಾಡಿ ಮೀಟಿಂಗಲ್ಲಿ 1,23,000 ಜನ ಮೆಂಬರ್ಸ್ ಇರುವ ಜಾಗದಲ್ಲಿ ಬರೀ 114 ಜನ, ಅದರಲ್ಲಿ ಅರ್ಧ ಭಾಗ ಐಡೆಂಟಿ ಕಾರ್ಡ್ ನಂಬರ್ ಬರೆದಿದ್ರು, ಅರ್ಧ ನಂಬರ್ ಇರಲಿಲ್ಲ. ಅದನ್ನು ಊರ್ಜಿತಗೊಳಿಸ್ಕೂಡ್ದು ಅಂತೇಳಿ ಲಕ್ಕವಳ್ಳಿ ಮಂಜುನಾಥ್ ಅವರು, ನಾವುಗಳು ಸಹ DR ಅವರಿಗೆ ಲೆಟರ್ ಕೊಟ್ಟಿದ್ವಿ. DR ಅವರು ಒಂದು ರೀತಿಯಾದಂತಹ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರೋದನ್ನು ನೋಡಿ ನಾವು ಕೇಳಿದಂಥ ಸಾಕಷ್ಟು ಮಾಹಿತಿಗಳನ್ನು ಯಾವುದೇ ಮಾಹಿತಿಗಳು ಕೊಡದೇ ಇರೋದ್ರಿಂದ ಲಕ್ಕವಳ್ಳಿ ಮಂಜುನಾಥ್ ಅವರು ಇವತ್ತು ನೇರವಾಗಿ ಹೈಕೋರ್ಟ್ಗೆ ರಿಟ್ ಪಿಟಿಷನನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಪಾರದರ್ಶಕತೆಯ ಕಾರಣಕ್ಕೋಸ್ಕರವಾಗಿ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕು, ಪಾರದರ್ಶಕವಾಗಿ ಚುನಾವಣೆ ಆಗಬೇಕು. ಈಗೇನು ಕಟ್ಟಡವನ್ನು ಒಡೆದು ಕಟ್ಟಿದ್ದಾರೆ, ಸಮುದಾಯಕ್ಕೆ ಯಾವುದೇ ಸರಿಯಾದಂತಹ ಮಾಹಿತಿ ನೀಡದೆ ಇಡೀ ಕರ್ನಾಟಕದ 31 ಜಿಲ್ಲೆಯಲ್ಲಿರುವಂತಹ ಕುರುಬ ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ಒಂದು ಸಭೆಯನ್ನು ಮಾಡದೆ, ಸಮುದಾಯದ 4 ಕನಕ ಗುರುಪೀಠಗಳಿದ್ದಾವೆ, ಸ್ವಾಮೀಜಿಗಳನ್ನು ಗಣನೆಗೆ ತೆಗೆದುಕೊಳ್ಳದೆ, ಸಮುದಾಯದ ಹಿರಿಯ ರಾಜಕಾರಣಿಗಳಿದ್ದಾರೆ, ಯುವಕರಿದ್ದಾರೆ, ವಕೀಲರಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲೂ ಇರುವಂಥವ್ರನ್ನ ಯಾರನ್ನೂ ಗಣನೆಗೆ ತೆಗೆದುಕೊಳ್ಳದೆ ಇವರೇ ನೇರವಾಗಿ ಮಾಜಿಗಳಾಗಿದ್ದರೂ ಸಹ, ಆಡಳಿತಾವಧಿ ಮುಗಿದಿದ್ದರೂ ಸಹ, 22ನೇ ತಾರೀಕು ಜನರಲ್ ಬಾಡಿ ಮುಗಿದಿದ್ದರೂ ಸಹ ಇವರು ಸಭೆ ಮಾಡಿ ಕಟ್ಟಡ ಕಟ್ಟುತ್ತೇವೆ, ಕಟ್ಟಡ ಕಟ್ಟೋದಕ್ಕೆ ರೆಸೊಲ್ಯೂಷನ್ ಮಾಡ್ತಾರೆ. ಅದಕ್ಕೆ ಸಮಿತಿಯನ್ನು ರಚನೆ ಮಾಡಿ ಅಂತಂದರೆ ಸಮಿತಿ ರಚನೆ ಮಾಡ್ತೀವಿ ಅಂತೇಳಿ ಕಟ್ಟಡವನ್ನು ಒಡೆದು ಬಿಡ್ತಾರೆ. ಆ ಕಟ್ಟಡದಲ್ಲಿ ಏನಿದ್ದಂತಹ ಕಲ್ಲುಗಳು, ಪುರಾತನ ಕಾಲದ ಕಲ್ಲುಗಳು, ಅಲ್ಲಿ ಮರ ಇರ್ಬೋದು, ಕಬ್ಬಣ ಇರ್ಬೋದು, ಎಷ್ಟು ಕೋಟಿಗೆ ಸೇಲ್ ಆಗಿದೆ ಅನ್ನೋದು ಸಹ ಸಮಾಜಕ್ಕೆ ಇವತ್ತರೆಗೂ ಹೇಳಿಲ್ಲ. ನೇರ ಏಕಾಏಕಿ ಗುದ್ದಲಿ ಪೂಜೆ ಮಾಡ್ತೀವಿ ಅಂತಾರೆ, ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬರ್ತಾರೆ, ಸ್ಟೇಜ್ ಹಾಕ್ತಾರೆ, ಗುದ್ದಲಿ ಪೂಜೆ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಆದರೆ ಇವತ್ತಿನವರೆಗೂ ಆ ಕಟ್ಟಡವನ್ನು ಕಟ್ಟುತ್ತಾ ಇದ್ದೇವೆ. ಕಟ್ಟಡವನ್ನು ಕಟ್ಟೋದಕ್ಕೆ ಯಾರದ್ದೂ ವಿರೋಧ ಇಲ್ಲ. 2019ರಲ್ಲಿ ಕನಕರಾಯಣ್ಣ ಸ್ಫೂರ್ತಿ ತಂಡದಿಂದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದಂತಹ ಸಮಯದಲ್ಲಿ ಅವರ ಮುನ್ನೋಟ, ಅದರ ಪ್ರಣಾಳಿಕೆ ಪುಸ್ತಕದಲ್ಲಿ ಆ ಕಟ್ಟಡದ ಮಾದರಿಯನ್ನು ಹಾಕಿ ಇದು ಕಟ್ಟಡವನ್ನು ಕಟ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಹಾಕಿದ್ರು 2019ರಲ್ಲಿ. ಆದರೆ ಕಟ್ಟಡ ಕಟ್ಟಬೇಕಾದ್ರೆ ಅದು ಸಮಾಜದ ಆಸ್ತಿ. ಸಮುದಾಯದ ಹಿರಿಯರು ಸಮುದಾಯಕ್ಕೆ ಅನುಕೂಲ ಆಗಬೇಕು, ಉನ್ನತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕಟ್ಟಡವನ್ನು ಕಟ್ಟಿದ್ದು. ಅಲ್ಲಿ ಅವರೇ ಹೇಳುವ ರೀತಿಯಲ್ಲಿ ತಿಂಗಳಿಗೆ 20 ಲಕ್ಷಕ್ಕಿಂತ ಹೆಚ್ಚು ಬಾಡಿಗೆ ಉತ್ಪಾದನೆ ಆಗುತ್ತೆ. ಆದರೆ ಪ್ರತಿ ವರ್ಷ ಆಡಿಟ್ ರಿಪೋರ್ಟ್ನಲ್ಲಿ ನಷ್ಟ ಅಂತ ತೋರಿಸ್ತಾರೆ. ಎಲ್ಲದಕ್ಕೂ ಒಂದು ಇತಿಮಿತಿ ಅನ್ನೋದು ಇರುತ್ತೆ. ಇಲ್ಲಿ ಜನರಲ್ ಬಾಡಿ ಮೀಟಿಂಗಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ಅಲ್ಲಿ ಗದ್ದಲವನ್ನು ಎಬ್ಬಿಸ್ತಾರೆ.
ಅಲ್ಲಿ ಏನು ಗದ್ದಲವನ್ನು ಎಬ್ಬಿಸ್ತಾರೆ, ಕೇಳುವಂಥವನಿಗೆ ಹಲ್ಲೆ ಮಾಡಲಿಕ್ಕೆ ಬರ್ತಾರೆ. ಇದೆಲ್ಲದರ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಲಕ್ಕವಳ್ಳಿ ಮಂಜುನಾಥ್ ಅವರು 11 ಬಾರಿ ಅಲ್ಲಿ DR ಅವ್ರಿಗೆ ಲೆಟರ್ ಕೊಟ್ಟಿದ್ದಾರೆ, ಕರ್ನಾಟಕ ಪ್ರದೇಶ ಕುರುಬರ ಸಂಘದವ್ರು ಲೆಟರ್ ಕೊಟ್ಟಿದ್ದಾರೆ. TB ಬೆಳಗಾವಿ ಅವರು ಏನು 12 ಆರೋಪಗಳು ಮಾಡಿದ್ರು, ಆ ಆರೋಪಗಳಲ್ಲಿ 11 ಆರೋಪ ಸಾಬೀತಾಗಿದೆ. ಕನಕ ಭವನದ ಆರೋಪಗಳು ಸಾಬೀತಾಗಿದ್ದಾವೆ. ಯಾವುದಕ್ಕೂ ಸಹ ಉತ್ತರ ಕೊಡ್ತಾ ಇಲ್ಲ. RTI ಹಾಕಿದ್ರೂ ಉತ್ತರ ಕೊಡ್ತಾ ಇಲ್ಲ. ಚುನಾವಣಾಧಿಕಾರಿಗೆ 66.5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಸಹ ಅದಕ್ಕೆ ಸರಿಯಾದಂತಹ ಉತ್ತರ ಇಲ್ಲ. ಎಲ್ಲದಕ್ಕೂ ಪ್ರಶ್ನೆ ಕೇಳಿ ಸಾಕಾಗಿ ಈ ಸಮುದಾಯದ ಆಸ್ತಿಯನ್ನು ಉಳಿಸೋದಕ್ಕೆ ಹಿರಿಯರು ಕಟ್ಟಿದ್ದಂಥ ಸಮುದಾಯದ ಆಸ್ತಿ ಉಳಿಬೇಕು, ಪಾರದರ್ಶಕವಾಗಿರಬೇಕು. ಸಮುದಾಯ ಅಂದರೆ ಸಮುದಾಯ, ಕಟ್ಟ ಕಡೆಯ ವ್ಯಕ್ತಿಗೂ ಇದು ಸೇರಬೇಕಾಗಿರುವಂಥದ್ದು, ಎಲ್ಲರಿಗೂ ಸಹ ಪಾರದರ್ಶಕವಾಗಿ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಲಕ್ಕವಳ್ಳಿ ಮಂಜುನಾಥ್ ಅವರು ನಿರಂತರವಾಗಿ ಹೇಳ್ಕೊತಾನೆ ಬರ್ತಾ ಇದ್ರು. ನೀವು ಉತ್ತರ ಕೊಡಬೇಕು, ಉತ್ತರ ಕೊಡೋದಾದ್ರೆ ನಾನು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕ್ತೇನೆ, ನಾನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀನಿ ಅಂತೇಳಿ ನಿರಂತರವಾಗಿ ಹೇಳ್ಕೊತಾ ಬಂದಿದ್ರು. ನಾನೂ ಸಹ ಕುರುಬರ ಬಾಂಧವ್ಯ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದೆ, ಶ್ರೀ ಕನಕ TVನಲ್ಲಿ ಆಗಾಗ ನಾನು ಹೇಳ್ತಾನೆ ಬಂದೆ. ಆದರೆ ನಿನ್ನೆಯ ದಿವಸ ಅವರು ಎಲ್ಲ ರಿಟ್ ಪಿಟಿಷನನ್ನು ರೆಡಿ ಮಾಡಿ ನ್ಯಾಯಾಲಯಕ್ಕೆ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆಡಳಿತಾಧಿಕಾರಿ ನೇಮಕ ಆಗಬೇಕು, ತನಿಖೆ ಆಗಬೇಕು, ಎಲ್ಲವೂ ತನಿಖೆ ಆಗಬೇಕು. ಕಟ್ಟಡ ಕಟ್ತಾ ಇರೋದಕ್ಕೆ ಒಂದು ಸಮಿತಿ ಆಗಬೇಕು. ಪ್ರತಿಯೊಂದು ಪೈಸಾ ಅಲ್ಲಿ ಬರುವಂತಹ ಯಾವುದು ದೇಣಿಗೆ ಬರುತ್ತೆ, ಯಾವುದೇ ಖರ್ಚಾಗುತ್ತೆ, ಪ್ರತಿಯೊಂದಕ್ಕೂ ಸಹ ಬಿಲ್ಲು ವೋಚರ್ಗಳಿರಬೇಕು, ಲೆಕ್ಕಾಚಾರ ಇರಬೇಕು, ಸಮುದಾಯದ ಮುಂದೆ ಪಾರದರ್ಶಕವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಲಕ್ಕವಳ್ಳಿ ಮಂಜುನಾಥ್ ಅವರು ಅರ್ಜಿಯನ್ನು ಹಾಕಿದ್ದಾರೆ. ರಿಟ್ ಪಿಟಿಷನನ್ನು ಹೈಕೋರ್ಟ್ಗೆ ಹಾಕಿದ್ದಾರೆ. ಇದು ನಮ್ಮ ಸಮುದಾಯದ ಇವತ್ತಿನ ಪರಿಸ್ಥಿತಿ. ಸಮುದಾಯದ ಹಿರಿಯ ವಕೀಲರಾಗಿರುವಂಥ ಲಕ್ಕವಳ್ಳಿ ಮಂಜುನಾಥ್ ಅವರು ಕೇಳ್ತಾರೆ, ಉತ್ತರ ಕೊಡಲ್ಲ. TB ಬೆಳಗಾವಿ ಅವರು ಹಿರಿಯರು, ಅವರು ನಿರ್ದೇಶಕರಾಗಿದ್ದಾರೆ, ಅವ್ರಿಗೂ ಉತ್ತರ ಕೊಡಲ್ಲ. ನಾವು ಏನು ಬೇಕಾದರೂ ಮಾಡ್ಬೋದು, ನೀವು ಯಾರು ಕೇಳೋ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಎಷ್ಟು ಪ್ರಶ್ನೆಗಳನ್ನು TB ಬೆಳಗಾವಿಯವರು ನಿರ್ದೇಶಕರಾಗಿದ್ದುಕೊಂಡು ಅವರ ತಂಡ ಇವತ್ತು DRಗೆ ಲೆಟರ್ ಕೊಟ್ಟಿದ್ದಂಥದ್ದು, ತನಿಖೆ ಆಗಿರುವಂಥದ್ದು, ಸಹಕಾರ ಇಲಾಖೆಯ ಚಂದ್ರಶೇಖರ್ ಅವರು ತನಿಖಾಧಿಕಾರಿಗಳಾಗಿ ತನಿಖೆ ಮಾಡಿ ಅದರ ರಿಪೋರ್ಟ್ ಕೊಟ್ಟಿರುವಂಥದ್ದು. ಆ ರಿಪೋರ್ಟಲ್ಲಿರುವಂತಹ ವಿಚಾರಗಳು ಇಲ್ಲಿ ಕೋಟ್ಯಾಂತರ ರೂಪಾಯಿ ಏನೋ ಲೆಕ್ಕಾಚಾರಗಳಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಇದು ಯಾವುದೋ ಸೃಷ್ಟಿ ಅಲ್ಲ. ಈ ಸಮುದಾಯವನ್ನು ಬಳಕೆ ಮಾಡ್ಕೊಳ್ಳೋಕ್ಕಾಗ್ತಾ, ಬೇರೆಯವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಸಮುದಾಯದ ಪ್ರತಿಯೊಂದು ಪೈಸಾ ಸಮುದಾಯಕ್ಕೆ ಸಿಗಬೇಕಾದಂಥ ಪ್ರತಿಯೊಂದು ಪೈಸೆಗೆ ಒಂದು ಲೆಕ್ಕಾಚಾರ ಇರುತ್ತಲ್ಲ, ಆ ಲೆಕ್ಕಾಚಾರಗಳನ್ನು ಪಾರದರ್ಶಕವಾಗಿ ಕೊಡಬೇಕಲ್ಲ, ಕೊಡ್ತಾ ಇಲ್ಲ. 6 ವರ್ಷದ ಜನರಲ್ ಬಾಡಿ ಮೀಟಿಂಗಲ್ಲಿ ಕೊಟ್ಟಿರುವಂಥ 6 ವರ್ಷದ ಆಡಿಟ್ ರಿಪೋರ್ಟ್ನಲ್ಲಿ 1 ವರ್ಷನಾದರೂ ಲಾಭದಾಯಕವಾಗಿ ತೋರಿಸ್ತಾ ಇದ್ದಾರಾ? ಇಲ್ಲ, ತೋರಿಸ್ತಾ ಇಲ್ಲ. ಸಮಾಜದ ಹಿರಿಯ ವಕೀಲರು ಕೇಳ್ತಾರೆ, ಬೆಳಗಾವಿಯವರು ಕೇಳ್ತಾ ಇದ್ದಾರೆ, ನಾವುಗಳು ಕೇಳ್ತಾ ಇದ್ದೀವಿ. ತಗೊಳ್ರಪ್ಪ ಲೆಕ್ಕಾಚಾರ ಅಂತ ಕೊಡಬೇಕಲ್ಲ, ಲೆಕ್ಕಾಚಾರಗಳಿಲ್ಲ. ಆಶ್ಚರ್ಯ ಆಗುತ್ತೆ ನಮಗೆ. ಒಬ್ಬ ಚುನಾವಣಾಧಿಕಾರಿ HP ಕುಮಾರ್ಗೆ 66.5 ಲಕ್ಷ ರೂಪಾಯಿ ಚುನಾವಣಾ ವೇತನ ಅಂತ ಕೊಡ್ತಾರೆ. ಆ ವೇತನ ಕೊಟ್ಟಿರೋದಕ್ಕೆ ಒಂದು ಬಿಲ್ಲು ವೋಚರ್ ಇರಬೇಕಲ್ಲ, ಆ ಬಿಲ್ಲು ವೋಚರ್ ಕೊಡಿ ಅಂತಂದರೆ ಇವತ್ತಿನವರೆಗೂ ಕೊಟ್ಟಿಲ್ಲ. DRಗೆ RTI ಹಾಕಿದ್ರೆ ಅವರೂ ಸಹ ಜನರಲ್ ಬಾಡಿ ಪುಸ್ತಕದ ಕಾಪಿ ಕೊಡ್ತಾರೆ, ಮೇಲ್ಮನವಿ ಸಲ್ಲಿಸಿದ್ರೆ ಅದೇ ಕಾಪಿ ಕೊಡ್ತಾರೆ. ಇನ್ನು ನಾವು 2ನೇ ಮೇಲ್ಮನವಿ ಸಲ್ಲಿಸಿ ಅದು ಕೋರ್ಟಿಗೆ ಬರೋ ಅಷ್ಟೊತ್ತಿಗೆ ಅದು 2 ವರ್ಷ 3 ವರ್ಷ ಆಗುತ್ತೆ. ಚುನಾವಣಾಧಿಕಾರಿಯ ಮೇಲೆ ಶಿಕ್ಷೆ ಆಗುತ್ತೆ. ಆ 66.5 ಲಕ್ಷ ರೂಪಾಯಿಗಳನ್ನು ನಾವು ವಾಪಸ್ ತಗೊಳ್ತೀವಿ. ಸಮುದಾಯಕ್ಕೆ ಸೇರ್ಪಡೆ ಆಗುವಂಥದ್ದಕ್ಕೆ ಎಲ್ಲರೂ ನಾವು ಮಾಡ್ತಾ ಇದ್ದೀವಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ. ಈ ಕೆಲಸ ನಾವು ಮಾಡ್ತೀವಿ. ಇದು ಯಾರ ಒಬ್ಬರ ಆಸ್ತಿ ಅಲ್ಲ. ನಾವು ಮತ್ತೊಮ್ಮೆ ಸ್ಪಷ್ಟಪಡಿಸ್ಬಿಡ್ತೀವಿ. ನಾವು ಇರುವಂತಹ ಯಾರ ನಿರ್ದೇಶಕರಿಗಾಗಲಿ, ಯಾವುದೇ ವಿಚಾರಗಳಲ್ಲಾಗಲಿ ಯಾರಿಗೂ ವೈಯಕ್ತಿಕವಾದಂತಹ ಯಾವುದೂ ಸಹ ನಮಗೆ ದೇಶ ಇಲ್ಲ. ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರೇ. ಆದರೆ ಆಡಳಿತ ನಡೆಸುವಂಥವರು ಪಾರದರ್ಶಕವಾಗಿರಬೇಕು ಎನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಪದೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ. ಲೆಕ್ಕಾಚಾರಗಳನ್ನು ಜನರಲ್ ಬಾಡಿಲಿ ಕೇಳಿದಾಗ ನಮ್ಮ ಮೇಲೆ ಹಲ್ಲೆ ಮಾಡುವಂತಹ ಕೆಲಸಗಳು ಆಗುತ್ತೆ. ಇದರ ಬಗ್ಗೆ ದೂರು ದಾಖಲಾಗುತ್ತೆ. 13 ಲಕ್ಷ ರೂಪಾಯಿದ ಬಗ್ಗೆ ದೂರು ದಾಖಲಾಗುತ್ತೆ. ಅದನ್ನು ಸಮಾಜದ ಹಿರಿಯರುಗಳು ಕುತ್ಕೊಂಡು ಅದನ್ನು ಚರ್ಚೆ ಮಾಡಿ ಅದಕ್ಕೆ ಲೆಕ್ಕ ಕೊಟ್ಟು ಅದನ್ನು ಸರಿ ಮಾಡಬೇಕು ಅಂತಲ್ಲ. ಯಾರೇನು ಮಾಡ್ತಾರೆ? ನಮ್ಮನ್ನು ಯಾರೂ ಏನು ಮಾಡೋದಿಲ್ಲ. ನಾವು ಹೇಳಿದ್ದೇ ಸರಿ. ಈ ಲೆಕ್ಕಾಚಾರದಲ್ಲಿ ಹೋಗ್ತಾ ಇರುವಂಥದ್ದಕ್ಕೆ ಲಕ್ಕವಳ್ಳಿ ಮಂಜುನಾಥ್ ಅವರು ಬ್ರೇಕ್ ಹಾಕಿದ್ದಾರೆ. ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಇದೆ.
ರಿಟ್ ಪಿಟಿಷನ್ನಲ್ಲಿ ಫೈಲ್ ಆಗುತ್ತೆ. ರಿಟ್ ಪಿಟಿಷನ್ ವಿಚಾರಣೆಗೆ ಬಂದಾಗ ಎಲ್ಲವೂ ಸಹ ಹೊರಗಡೆ ಬರುತ್ತೆ. ಆಡಳಿತಾಧಿಕಾರಿ ನೇಮಕ ಆಗಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಲೆಕ್ಕಾಚಾರಗಳು ಪಾರದರ್ಶಕವಾಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಅವರು ಕೇಳ್ತಾ ಇರುವುದು ಸಮುದಾಯದ ಆಸ್ತಿ, ಸಮುದಾಯದ ವಿಚಾರಗಳು ಪಾರದರ್ಶಕವಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹೊರತು ಬೇರೆ ಯಾವುದೂ ಅಲ್ಲ. ಸಮುದಾಯದ ಒಬ್ಬ ಹಿರಿಯ ವಕೀಲರು ಹಾಕ್ಕೊಂಡು ಅವರು ಸಂಗ್ರಹಿಸಿರುವಂತಹ ದಾಖಲೆಗಳು, ಅವರ ಆಫೀಸ್ಗೆ ಹೋದರೆ ಪುಟಗಟ್ಟಲೆ ಪೇಜ್ಗಳ ಗಟ್ಟಲೆ ಅವರು ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ. ಇವತ್ತು ರಿಟ್ ಪಿಟಿಷನ್ ಹಾಕಿದ್ದಾರೆ. 350ಕ್ಕೂ ಹೆಚ್ಚು ಪುಟಗಳ ರಿಟ್ ಪಿಟಿಷನನ್ನು ಹಾಕಿದ್ದಾರೆ, ದಾಖಲೆಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ಸಹ ಏನು ಹೇಳುತ್ತೆ? ನಮ್ಮ ಸಮುದಾಯದಲ್ಲಿ ಹಿರಿಯರು ಮಾಡಿರುವಂತಹ ಆಸ್ತಿಯನ್ನು ನಾವು ಸರಿಯಾಗಿ ಕಾಪಾಡ್ಕೊಳ್ಳೋಕ್ಕೆ ಬರ್ತಾ ಇಲ್ಲ. ಉತ್ತರ ಕರ್ನಾಟಕದಿಂದ ಬರುವಂತಹ ಕುರುಬ ಸಮುದಾಯದವರಿಗೆ ಇಲ್ಲಿ ಸರಿಯಾದಂತಹ ವಸತಿ ಇಲ್ಲ. ನಾವು ಹೇಳಿದ್ವಿ 2019ರಲ್ಲಿ ನಮ್ಮನ್ನು ನೀವು ಆಯ್ಕೆ ಮಾಡಿದ್ರೆ, ಕನಕರಾಯಣ್ಣ ಸ್ಫೂರ್ತಿ ತಂಡದವ್ರನ್ನ ಆಯ್ಕೆ ಮಾಡಿದ್ರೆ, ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಕೆಲಸದ ನಿಮಿತ್ತ ಬರುವವರಿಗೆ ಸಾಮ್ರಾಟ್ ಅಶೋಕ ಚಕ್ರವರ್ತಿ ಅವರ ಹೆಸರಿನಲ್ಲಿ ಯಾತ್ರಿ ನಿವಾಸ ಟೈಪ್ ಮಾಡಿ ಬಂದವರು ಅಲ್ಲಿ ಉಳ್ಕೊಂಡು ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಕೊಂಡು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಕೆಲಸ ಆಗಲಿಲ್ಲ ಅಂತಂದರೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಕೊನೆಯ ಪಕ್ಷ ಒಂದು ಚಾಪೆ, ಒಂದು ಬೆಡ್ಶೀಟ್ ಆದರೂ ಕೊಟ್ಟು ಅವ್ರ ಕೆಲಸ ಮುಗಿಸ್ಕೊಂಡು ಹೋಗೋದಕ್ಕೆ ನನ್ನದು ಒಂದು ಸಂಘ ಇದೆ ಅನ್ನೋ ರೀತಿಯಲ್ಲಿ ಸಾಮ್ರಾಟ್ ಅಶೋಕರ ಯಾತ್ರಿ ನಿವಾಸ ಟೈಪ್ ಮಾಡಬೇಕು ಅಂತೇಳಿ ನಾವು ಅವತ್ತು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಸಮುದಾಯದ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಸಂಸ್ಕೃತಿ ಭಂಡಾರ ಮಾಡ್ತೀವಿ ಅಂತ ಹೇಳಿದ್ವಿ. ಇಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದಲ್ಲಿ ಉತ್ಪನ್ನ ಆಗುವಂಥ ಪ್ರತಿಯೊಂದು ಬಾಡಿಗೆ, ಈ ಮಳಿಗೆ ಅವನು ಇಷ್ಟು ಬಾಡಿಗೆ ಕೊಟ್ಟಿದ್ದಾನೆ, ಇಷ್ಟು ಅಡ್ವಾನ್ಸ್ ಕೊಟ್ಟಿದ್ದಾನೆ, ಇಷ್ಟು ಬರ್ತಾ ಇದೆ ಅಂತೇಳಿ ಪ್ರತಿಯೊಂದು ವಿಚಾರಗಳು ವೆಬ್ಸೈಟ್ನಲ್ಲಿ 6 ತಿಂಗಳಿಗೊಮ್ಮೆ ನಾವು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ವಿ. ಇಷ್ಟು ಪಾರದರ್ಶಕವಾಗಿ ಹೇಳಿದ್ವಿ. ಕಟ್ಟಡವನ್ನು ನಾವು ಕಟ್ಟುತ್ತೇವೆ, ಆ ಕಟ್ಟಡ ಕಟ್ಟೋದಕ್ಕೆ ಇಷ್ಟು ಕೋಟಿ ಖರ್ಚಾಗುತ್ತೆ, ಈ ರೀತಿ ವರಮಾನ ಬರುತ್ತೆ. ಇದರಿಂದ ಪ್ರತಿ ಜಿಲ್ಲೆ ಬರುವಂತಹ ಬಾಡಿಗೆ ಹಣದಲ್ಲಿ, 1 ತಿಂಗಳು ಬರುವಂತಹ ಬಾಡಿಗೆ ಹಣದಲ್ಲಿ 1 ವರ್ಷ ಸಂಗ್ರಹಿಸಿ ಒಂದೊಂದು ಜಿಲ್ಲೆಯಲ್ಲಿ ಆಸ್ತಿ ಮಾಡ್ಕೊಳ್ತಾ ಹೋಗ್ತೀವಿ. ಇದೆಲ್ಲವೂ ಸಹ ನಮ್ಮ ಪ್ರಣಾಳಿಕೆಯಲ್ಲಿತ್ತು. ಸಮುದಾಯದ ವಕೀಲರಿಗೆ ಒಂದು ತಂಡವನ್ನು ಮಾಡಿ ಸಮುದಾಯದಲ್ಲಿ ಆಗುವಂತಹ ಅಟ್ರಾಸಿಟಿ ಕೇಸುಗಳು ಮತ್ತೊಂದಕ್ಕೆ ಅವರನ್ನು ಲಿಂಕ್ ಮಾಡುವಂಥದ್ದು, ವೈದ್ಯರನ್ನು ಲಿಂಕ್ ಮಾಡುವಂಥದ್ದು, ಸಮುದಾಯ ಎಲ್ಲ ಕ್ಷೇತ್ರಗಳಲ್ಲೂ ಎತ್ತರವಾಗಿ ಬೆಳಿಬೇಕು ಅಂತೇಳಿ ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿದ್ವಿ. ಇವತ್ತು ಅವರು ನಾವು ಕೇಳುವಂತಹ ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿಲ್ಲ. ಸಹಕಾರ ಇಲಾಖೆಯ DRೂ ಸಹ ನಿಸ್ಸಹಾಯಕರಾಗಿ ಆಕಾಶ ನೋಡ್ತಾರೆ. ಇಂತಹ ಪರಿಸ್ಥಿತಿನಲ್ಲಿ ಲಕ್ವಳ್ಳಿ ಮಂಜುನಾಥ್ ಅವರು ರಿಟ್ ಪಿಟಿಷನ್ ಹಾಕಿರುವುದು ನಿಜಕ್ಕೂ ಈ ನಮ್ಮ ಸಮುದಾಯದಲ್ಲಿ ಆಡಳಿತ ಮಾಡ್ತಾ ಇದ್ದಾರಲ್ಲ ಅವರನ್ನು ನ್ಯಾಯಾಲಯವೇ ಪ್ರಶ್ನೆ ಕೇಳುವಂತಹ ಸ್ಥಿತಿಗೆ ತಂದಿಟ್ಕೊಂಡ್ಬಿಟ್ರು. 2024 ಡಿಸೆಂಬರ್ 1ನೇ ತಾರೀಕು ಜನರಲ್ ಬಾಡಿ ಆಗಿರುವಂಥದ್ದು. 2026 ಜನವರಿ ಬಂದಿದೆ. 1 ವರ್ಷಗಳ ಕಾಲ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ. PCR 13 ಲಕ್ಷಕ್ಕೆ PCR ಆಗಿದೆ. 16 ದೂರುಗಳನ್ನು ಕೊಟ್ಟಿದ್ದಾರೆ. ಊರ್ಜಿತ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಆ ಜನರಲ್ ಬಾಡಿ ಊರ್ಜಿತ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಹೇಳಿದ್ದಾರೆ. ಲಕ್ವಳ್ಳಿ ಮಂಜುನಾಥ್ ಅವರು ನೇರವಾಗಿ ಹೇಳಿದ್ದಾರೆ, ಒಂದು ಸಮಿತಿ ರಚನೆ ಮಾಡಿ ಕಟ್ಟಡದ ₹1 ವೇಸ್ಟ್ ಆಗಬಾರ್ದು, ರಚನೆ ಮಾಡಿ ಅಂತ ಹೇಳಿದ್ರು ಸಹ ಯಾರೂ ಸಹ ಅದರ ಬಗ್ಗೆ ಗಮನವೂ ಹರಿಸಲಿಲ್ಲ, ಬೇಕಾಗೂ ಇಲ್ಲ, ಏನು ಬೇಕಾದರೂ ಮಾಡ್ಕೊಳ್ತಾರೆ ಎಂಬ ನಿರ್ಲಕ್ಷ್ಯಕ್ಕೆ ಇವತ್ತು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡಿರುವಂಥದ್ದು. ಬಂಧುಗಳೇ, ಸಮುದಾಯದ ಪ್ರತಿಯೊಂದು ಪೈಸೆ, ಪ್ರತಿಯೊಂದು ಇಂಚು ಸಮುದಾಯಕ್ಕೆ ಸೇರಬೇಕಾಗಿರ್ಬೋದು. ನೀವು ಯಾರೇ ಆಡಳಿತ ಮಾಡಿ ಆದರೆ ಸಮುದಾಯಕ್ಕೆ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ಕೊಂಡು ಮಾಡಿ. ಸಮುದಾಯಕ್ಕೆ ಪ್ರತಿಯೊಂದು ಪೈಸೆ ಸೇರಿಸಿ ಅದು ಆಸ್ತಿ ಮಾಡಬೇಕು ಅಂತ ಮಾಡಿ. ₹1 ನಾವು ಖರ್ಚು ಮಾಡಬೇಕಾದ್ರೆ ಇದು ಸಮುದಾಯದ ಹಣ, ನಾವು ಖರ್ಚು ಮಾಡಬಹುದಾ? ನೋಡಿ, 2023ರಲ್ಲಿ ಜನರಲ್ ಬಾಡಿನೇ ಮಾಡಿಲ್ಲ ಇವರು. 2023ರಲ್ಲಿ ಜನರಲ್ ಬಾಡಿ ಮಾಡಿದ್ರಿ ಅಂತೇಳಿ ₹4,75,000 ಖರ್ಚು ತೋರಿಸ್ತಾರೆ. ಒಬ್ಬ ಸಾಫ್ಟ್ವೇರು, ಅದು ಬಯೋಮೆಟ್ರಿಕೇ ಅಲ್ಲ, ₹25 ಲಕ್ಷ ಖರ್ಚು ತೋರಿಸ್ತಾರೆ. ಚುನಾವಣಾ ಜಾಹೀರಾತಂತೆ, ಅದಕ್ಕೆ ಒಂದು ₹15-16 ಲಕ್ಷ ತೋರಿಸ್ತಾರೆ. ಚುನಾವಣಾ ಖರ್ಚು ₹1,49 ಲಕ್ಷ ತೋರಿಸ್ತಾರೆ. ಒಂದು ಗಣಪತಿ ಗುಡಿ ಪೂಜೆಗೆ ₹19 ಲಕ್ಷ ತೋರಿಸ್ತಾರೆ. ಈ ರೀತಿ ಬಹಳಷ್ಟು ಇದ್ದಾವೆ. ಎಲ್ಲವನ್ನೂ ಸಹ ಪ್ರಶ್ನೆ ಕೇಳಿದಕ್ಕೆ ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ಅಂತಿಮವಾಗಿ ಲಕ್ವಳ್ಳಿ ಮಂಜುನಾಥ್, ಸಮಾಜದ ಹಿರಿಯ ವಕೀಲರಾಗಿರುವಂಥ ಲಕ್ವಳ್ಳಿ ಮಂಜುನಾಥ್ ಅವರು ರಿಟ್ ಪಿಟಿಷನ್ ಸಲ್ಲಿಸಿದ್ದಾರೆ.
ಶ್ರೀ ಕನಕ ಟಿವಿ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ಈ ಮಾಹಿತಿಯನ್ನು ಅವರಿಂದನೇ ಕನ್ಫರ್ಮ್ ಮಾಡ್ಕೊಂಡು ಆ ಕಾಪಿಯನ್ನು ನೋಡಿ ಇವತ್ತು ನಿಮ್ಮ ಮುಂದೆ ನಾವು ಈ ವಿಚಾರವನ್ನು ತಿಳಿಸ್ತಾ ಇದ್ದೇವೆ.